ತತ್ವಜ್ಞಾನ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಬಿಳಿಗುಡಿಯ ಒಡೆಯ ಶ್ರೀ ಸಿದ್ದೇಶ್ವರನ ತವರೂರು, ದಾಳಿಂಬೆ ನಾಡು, ದ್ರಾಕ್ಷಿಯ ಬೀಡು, ಸಿರಿವಂತರ ಊರು ನಮ್ಮ ಹೆಮ್ಮೆಯ ಕೊತ್ತಲಗಿ. ಈ ಕೊತ್ತಲಗಿ ಈ ಪ್ರೌಢಶಾಲೆಯ ಇಂತಹ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಪಡೆದ ನಾವೆಲ್ಲರೂ ಧನ್ಯರು, ಪುನೀತರು. ಈ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ಹಾಗೂ ಗುರುಗಳಿಗೆ ಹಾಗೂ ಗುರು ಮಾತೆಯರಿಗೆ ನನ್ನ ಹೃದಯಸ್ಥರಾದ ನಮನಗಳು. ಹಾಗೂ ನಮ್ಮ ಊರಿನ ಎಲ್ಲ ಪ್ರಮುಖ ಗಣ್ಯಮಾನ್ಯರು ಹಾಗೂ ನನ್ನ ಎಲ್ಲ ಸಹಪಾಠಿಗಳು ಹಾಗೂ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು, ಇವರೆಲ್ಲರಿಗೂ ಈ ಶುಭ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಅನಿಸಿಕೆಗಳನ್ನು ವ್ಯಕ್ತಪಡ್ತೇನೆ. ಆಕ್ಚುಲಿ ಪ್ರಸಾದಗಳು ಅಂತ ಹೇಳಬೇಕಾಗಿತ್ತು, ಅದನ್ನ ಇಲ್ಲಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ನಾ ಸ್ವಲ್ಪ ಗೌಟಿ ಒಳಗೆ ಮಾತಾಡ್ತೀನಿ, ಯಾಕೋ ದೋಷ ಆಗೋಗ್ತದೆ. ದೋಷ ಬರ್ಬೇಕು ಎಲ್ಲರಿಗೆ, ಯಾಕೋ ಹಿಂದ್ ಕೊಟ್ಟ ಯಾಕೋ ಸುಟ್ಕೊಂಡ್ಲಾಗ್ತೀರಿ ಚಪ್ಪಲಿಗೆ ತೊಂಡುವ. ಹೀಗಾದ್ರೆ ಹೆಂಗೆ ದೋಷನಾಗ ಇರ್ಬೇಕು ಎಲ್ಲರೂ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್, ನಾವು ಫಸ್ಟ್ ಟೈಮ್ 2 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ. ನಂತರದಲ್ಲಿ ಒಂದು 2 ತಿಂಗಳ ಹಿಂದೆ ನಾವು ಇದನ್ನ ಪ್ಲಾನ್ ಸ್ಟಾರ್ಟ್ ಮಾಡಿದ್ವಿ. ಈ ಗುರುವಂದನಾ ಕಾರ್ಯಕ್ರಮ ಮಾಡಲೇಬೇಕಂತೇಳಿ ಒಂದು 7 ಜನ ಒಂದು ಬರ್ತಡೇ ಇತ್ತು ಹುಡುಗನ ಬರ್ತಡೇ ಟೈಮ್ದಾಗ ನಾವು ಹೋದಾಗ ಒಂದು 7 ಜನ ಡಿಸ್ಕಷನ್ ಮಾಡಿದ್ವಿ. ಈಗ ಎಲ್ಲ ಕಡೆ ಯೂಟ್ಯೂಬ್ ಆ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಗುರುವಂದನಾ ಕಾರ್ಯಕ್ರಮ, ಸ್ನೇಹ ಸಂಬಂಧನ ಕಾರ್ಯಕ್ರಮ ನಾವು ಮಾಡಲೇಬೇಕಂತ ಒಂದು ಯೋಚನೆ ಮಾಡಿದಾಗ ಸೊ ನಮ್ಮಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಮೊದಲೇ ಬಾರಿಗೆ ಸ್ಟಾರ್ಟ್ ಮಾಡಿದಾಗ ನಾತಿದ್ದೆ ಕೇದಾರಿ ಶೇಖರ ಒಂದು ಹುಡುಗರು ಎಲ್ಲರಿಗೆ ನಾತಿದ್ದವ್ರಿಗೆ ಹ್ಯಾಂಗರ್ ಮಾಡ್ಬೇಕು ಗುರುವಂದನಾ ಸ್ನೇಹ ಸಂಬಂಧ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅವ್ರು ಅಂತಿದ್ರು, ಸಂಗೀತ ಹಾಕಿದ್ವಿ ಅಂತಿದ್ರು, ಇದು ಮಾಡ್ಬೋದಾ ಅಂತಿದ್ರು. ಅಂತ ಒಬ್ಬ ಆದಾಗ ಮಾಡೋಣ ಅಂತಿದ್ರು. ಈ ಟೈಪ್ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು ಈ ಹಂತದಾಗ ಬರ್ತಿದ್ದೈತಿ. ಸೊ ಇದೆಲ್ಲ ನಮ್ಮ ಗೆಳೆಯರ ಒಂದು ಒಗ್ಗಟ್ಟು, ನಮ್ಮ ಸ್ನೇಹಿತರ ಒಗ್ಗಟ್ಟು ಇದೆ. ಈ ಸಮಾರಂಭ, ಈ ಸುಂದರ ಕ್ಷಣ ನೋಡಕ್ ನಂಗೆ ತುಂಬಾ ಹರ್ಷ ಹಾಗೂ ಗರ್ವ ಇರುತ್ತೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಸೊ ಕರ್ನಾಟಕದಲ್ಲಿ ಟೋಟಲ್ 64 ಇಲಾಖೆಗಳು. ಆ 64 ಇಲಾಖೆಗಳಲ್ಲಿ ನಾ 2 ಇಲಾಖೆಗಳನ್ನ ಅತಿಯಾಗಿ ಪ್ರೀತಿಸ್ತೀನಿ. ಒಂದೇ ಇಲಾಖೆ ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆಯಲ್ಲಿ ಗುರುವಿನ ಸ್ಥಾನ ಅತಿ ಮಹತ್ವದ್ದು, ಅತಿ ದೊಡ್ಡ ಸ್ಥಾನ ಅದ. ಒಂದು ಮಾತೈತಿ, ಯಾರು ಬೆಟ್ಟ ಬಯಸ್ಬಿಡಿ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ MLA 5 ವರ್ಷ ಅವ್ರ ಅಧಿಕಾರವಾಗಿ ಮೂಲಕ ಅವ್ರಿಗೆ ಮಾಜಿ MLA ಅಂತ ಕರೀತಾರೆ, ಮಾಜಿ MP ಅಂತ ಕರೀತಾರೆ, ಮಾಜಿ PM ಅಂತ ಕರೀತಾರೆ, ಮಾಜಿ CM ಅಂತ ಕರೀತಾರೆ. ಬಟ್ ಗುರುಗಳು ನಿವೃತ್ತಿ ಆದ್ಮೇಲೂ ಕೂಡ ನಮ್ಮ ಮಾಜಿ ಗುರುಗಳು ಯಾರು ಕರೆಯಂಗಿಲ್ಲ. ಅವ್ರಿಗೇನು ಕರೀತಾರೆ? ನಮ್ಮ ಗುರುಗಳಂತ ಕರೀತಾರೆ. ಅದಕ್ಕೆ ಗುರುವಿನ ಸ್ಥಾನ ಅತಿ ದೊಡ್ಡದು. ಅದಕ್ಕೆ ಈ ಶಿಕ್ಷಣ ಇಲಾಖೆಯಲ್ಲಿ ಈ ಗುರುವಿನ ಸ್ಥಾನ ಅತಿಯಾಗಿ ಪ್ರೀತಿಸ್ತೇನೆ. ಅದ್ರ ಜೊತೆಗೆ ನಾನು ಉದ್ಯೋಗ ಮಾಡ್ತಾ ಇರೋದು ಅರಣ್ಯ ಇಲಾಖೆಯಲ್ಲಿ. ಸೊ ನನ್ನನ್ನು ನಾನು ತುಂಬಾ ಪ್ರೀತಿಸ್ತೇನೆ, ಈ ಇಲಾಖೆಗೆ ಪ್ರೀತಿಸ್ತೇನೆ. ಯಾಕಂದ್ರೆ ಸೊ ಅರಣ್ಯ ಇಲಾಖೆ ಇದು ವನ ದೇವತೆ, ಪ್ರಕೃತಿ ಮಾತೆ ಸೇವೆ, ಕಾಡು ಪ್ರಾಣಿಗಳ ಸೇವೆ ಹಾಗೂ ಎಲ್ಲ ಈ ಮೆಡಿಕಲ್ ಪ್ಲಾಂಟ್ ಎಲ್ಲದರ ಸೇವೆ ಬರ್ತೈತಿ. ಈ ಸೇವೆ ಮಾಡಲು ನನಗೊಂದು ಕಾರಣೀಕರ್ತರಾದಂಥ ಎಲ್ಲ ನನ್ನ ಗುರುಗಳಿಗೆ ನನ್ನ ಹೃದಯ ಅಂತರಾಳದಿಂದ ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕಾಗಿತ್ತಂದ್ರೆ ನಮ್ಮೆಲ್ಲ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ಡೊಂಬರ್ ಸರ್. ಇಲ್ಲಿ ನಾವು ಆಚರಣೆಗೆ ಬರ್ತಿದ್ವಿ. ನಾವು ಅಲ್ಲಿ ಡೊಂಬರ್ ಸರ್ ಅವ್ರ ಕಡೆ ಡ್ರೆಸ್ ಹಾಕೊಂಡ್ ಬರ್ತಿದ್ರು. ಅವ್ರ ಡ್ರೆಸ್ ನೋಡಿ ನಾವು ಆಫೀಸಿಗೆ ಬರ್ಕೊಂಡು ಹೋಗ್ತಿರ್ಲಿಲ್ಲ. ಡಿಸಿಪ್ಲಿನ್ ಅವರು ಡಿಸಿಪ್ಲಿನ್ ಡ್ರೆಸ್ ಅವ್ರ ರೇಂಜ್ ನಾವು ಮತ್ತೆ ಡುಂಬೆ ಹೋಗ್ತಿದ್ವಿ. ಬಟ್ ಆಫೀಸಿಗೆ ಹಾಕಿರಕಿಲ್ಲ ನಾವು. ಅದು ಆ ರೀತಿ ನಾವು ಅವರಿಂದ ನಾವು ಡಿಸಿಪ್ಲಿನ್ ಅನ್ನೋದ ಕಲ್ತೀವಿ. ಅದೇ ರೀತಿಯಾಗಿ ದೊಡ್ಡ ಸರ್ ಆಗಿರ್ಬೋದು, ಅವರೊಂದು ಸರಳ ಸೌಮ್ಯ ಸ್ವಭಾವ ಹೋದರು. ಅವರಿಂದನೂ ಕೂಡ ನಾವು ಹಲವಾರು ಸಾಕಷ್ಟು ವಿಷಯಗಳನ್ನ 2008-9ನೇ ಸಾಲಿನಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ 3 ವರ್ಷ ನಾವು ಅವರಿಂದನೂ ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೇವೆ ಅಂತ. ಮುಖ್ಯವಾಗಿ ಆಮ್ಯಾಗ ನಮ್ಮ ಕೊಡೋಲಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸೊ ಕನ್ನಡ ವ್ಯಾಕರಣದಿಂದ ನಮ್ಗೆ ಗೊತ್ತಿರಲಿಲ್ಲ 7th ಮಠ. ಯಾಕಂದ್ರೆ ನಾವು ಮೊದಲು ಎಲ್ಲ ಕೂಡ ತಲೆ ಕಲ್ತಿದ್ವು. ಕೆಲವರನ್ನ ಇಬ್ಬರಲ್ಲಿ ಆಕ್ಚುಲಿ ಚೇತನ್ ಒಬ್ಬ, ನಾವು 3-4 ಜನ ಮಾತ್ರ ಎಲ್ಲ ಕೂಡ ಕಲ್ತಿದ್ವು. ಅಲ್ಲಿ ನಮ್ಗೆ ಅಂದ್ರೆ 7th ಮಠ ಸ್ವಲ್ಪ ಶಿಕ್ಷಕರು ಅಭಾವ ಭಾಳ ಇರ್ತಾರೆ, ಬರೀ ಒಬ್ಬರಿಬ್ರು ಅಷ್ಟೇ ಇದ್ರು. ನಮ್ಗೆ ಅಲ್ಲಿ ಅಷ್ಟೊಂದು ಈ ವ್ಯಾಕರಣ ಬಗ್ಗೆ ಜ್ಞಾನ ಇರಕ್ಕಿಲ್ಲ. ಇಲ್ಲಿ ಬಂದ ಬಳಗ ನಮಗೆ ಗೊತ್ತಾಗಿದ್ದು ಈ ಸಂಧಿಗಳು, ಸಮಾಸಗಳು, ಈಗ ಏನೇನದ ಅಲಂಕಾರಗಳು, ಅವರು ಬಾಡಿ ಲ್ಯಾಂಗ್ವೇಜ್, ಅವ್ರ ಹೈಟ್, ಅವ್ರ ಪರ್ಸನಾಲಿಟಿ ನೋಡಿ
ಅವಾಗ ನಾವು ಅವ್ರಿಗೆ ಅಷ್ಟೇ ಪ್ರಯಾಣ ಕೊಡ್ತಿದ್ವಿ, ಅಷ್ಟೇ ಹಲವಾರು ವಿಷಯವನ್ನು ನಾವು ಕಲ್ಕೊಂಡ್ವಿ. ಅಷ್ಟು ಅವರ ಗತ್ತಿನಿಂದ ಅವರು ನಮಗೆ ಕನ್ನಡ ವ್ಯಾಕರಣ ಬೋಧನೆ ಮಾಡ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ನಮ್ಮ ಜಂಬೂರಿ ಸರ್ ಬಗ್ಗೆ. ಜಂಬೂರಿ ಸರ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ. ಯಾಕಂದ್ರೆ ನಮ್ಮ ಕೊಟ್ಟಗಿ ಗ್ರಾಮಕ್ಕೆ ಅವ್ರದ ಸೇವೆ ಶಿಕ್ಷಣದಲ್ಲಿ ಕೊಡುಗೆ ಅಪಾರವಾಗಿದೆ. ಯಾಕಂದ್ರೆ ಈ ಇಂಗ್ಲಿಷ್ ಅನ್ನೋದ ದೊಡ್ಡ ವ್ಯಕ್ತಿ ನಾನೇ. ನನ್ನ ಜೊತೆ ಹಲವಾರು ವಿದ್ಯಾರ್ಥಿಗಳು ಇಂಗ್ಲಿಷ್ ಅದ ನಮ್ಗೆ ಏನು ಗೊತ್ತೇ ಇರಲಿಲ್ಲ. ಬಟ್ ಅವ್ರು ಇಂಗ್ಲಿಷ್ನಾಗ ಯಾವ ರೀತಿ ಹೇಳ್ತಾರಂದ್ರೆ, ಈಗ ನಾವು ಇನ್ನೊಂದು ಘೋಷಣೆ ಮಾಡ್ಬೇಕಾಗಿರ್ತಾರೆ ಜಂಬೂರಿ ಸರ್. ಯಾಕಂದ್ರೆ ನಾವು ಇನ್ನೊಂದು ಹಲವಾರು ಕನ್ಫ್ಯೂಷನ್ ಅದಾವ ಇಂಗ್ಲಿಷ್ನಾಗ. ನಾವು ಉಪಯೋಗ ಮಾಡ್ತಿರ್ಬೋದು ಇಲ್ಲ ಅಂತಲ್ಲ, ಹಲವಾರು ಕನ್ಫ್ಯೂಷನ್ ಅದಾವ. ಯಾಕಂದ್ರೆ ಈಗ ಆದಾಗ ಸರ್ ನಾವು ಫ್ರೀ ಆಗಿ ಸಿಕ್ಕರೆ ನಮ್ಗೆ ಇನ್ನೂ ಸ್ವಲ್ಪ ಬಿಡಬೇಕಾಗಿತ್ತು ಒಂದೊಂದು ವಿಷಯಗಳನ್ನ. ಬಟ್ ಹಲವಾರು ವಿಷಯಗಳನ್ನ ಅವ್ರಿಂದ ಕಲ್ತೀವಿ. ಈಗ ಅವ್ರಿಗೆ ಏನೋ ಒಂದು ಕೇಳಬೇಕಾಗಿತ್ತು ನಾವು, ಸರ್ ಈಗ ಫ್ಯೂಚರ್ ತುಡುಗಡೆ ಆಗಬೇಕಾಗಿತ್ತು, ನೇಚರ್ ನಟುರೆ ಆಗಬೇಕಾಗಿತ್ತು, ಮತ್ತು ಪ್ಯೂಟಿ ಪುಟ್ಟಾದ್ದು ಶೂಟಿ ಕಟ್ ಆಯ್ತದ, ಪುಟ್ ಆಗಲಿಲ್ಲ. ಈಗ ಹಲವಾರು ನಾಲೆಡ್ಜ್ ಫೀಲಿಂಗ್ನಾಗ ಕೆ ಹೊತ್ತು ಗೊತ್ತಾಗಲಿಲ್ಲ ನಮಗೆ. ಈಗ ಬಜೆಟ್ ಫೀಲಿಂಗ್ನಾಗ ಡಿ ಹೊತ್ತು ಗೊತ್ತಾಗಲಿಲ್ಲ. ಈಗ ಹಲವಾರು ಈ ಸೈಲೆಂಟ್ ಯಾಕೆ ಓಡಿಸಿಗ ಅದು ಈ ಸರ್ ನಾನು ಹೇಳ್ಕೊಂಡು ರವಿಮೋದಿ ಸಮಸ್ಯೆ ಐತೆ ಹೇಳೋರು ನಾನು ಹೇಳ್ತೀನಿ. ಈಗ ನಮ್ಮ ಜಂಬೂರಿ ಸರ್ ಈಗ ಹಲವಾರು ರೀತಿ ಪಾಠ ಬೋಧನೆ ಮಾಡು. ಆಮ್ಯಾಗ ನಮ್ಮ ಮೊಗೇನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ನನಗೆ ಒಂದು ವಾಗ್ವಾದ ಆಗಿತ್ತು. ಮೊಗೇನ್ ಸರ್ ಬಹುಶಃ ಮಾಡ್ತಿರ್ಬೋದು. ಅದೇನಂದ್ರೆ ದಿಕ್ಕುಗಳ ಪ್ರಾಬ್ಲಮ್ ಆಗಿತ್ತು ನನಗೆ. ಪೂರ್ವವಾದ ಪಶ್ಚಿಮವಾದ ದಕ್ಷಿಣವಾದ ಉತ್ತರ ನಂಗೊತ್ತಿರಲಿಲ್ಲ. ಅವ್ರು ಆರಾಮಿದ್ದ ಸರ್ ಈಗ ಬಲಕರಿ ಪೂರ್ವ ನಾನು ಅವ್ರು ಸೂರ ಉದಯಿಸ್ಕೊಂಡು ಅವ್ರು ಪೂರ ತೋತಿದ್ರು. ಬಹುಶಃ ಅವ್ರಿಗೆ ನೆನಪಿಡೋದಿಲ್ಲ. ಸೊ ಇದೊಂದು ಇದಾಗಿತ್ತು. ಬಟ್ ಅವ್ರಿಗೆ ನಮ್ಮ ಸಮಾಜ ವಿಜ್ಞಾನ ಪಾಠ ಬೋಧನೆ ಮಾಡ್ತಿದ್ರು, ಅದೇ ಚೆನ್ನಾಗಿ ಮಾಡ್ತಿದ್ರು. ಅದೇ ರೀತಿಯಾಗಿ ನಮ್ಮ ಇವರು ಕಾಂಬ್ಳೆ ಸರ್ ಮತ್ತು ಜಾಬಗೌಡರು ಸರ್ ವಿಜ್ಞಾನ ಪಾಠ ಬೋಧನೆ ಮಾಡ್ತಾ ಇದ್ರು. ಮತ್ತು ಅವರು ಕಾಂಬ್ಳೆ ಸರ್ ಹತ್ತು ಮೊದಲಿದ್ರು. ಆಮೇಲೆ ನಮ್ಮ ಜಾಬಗೌಡರು ಸರ್ ಬಂದರು. ಜಾಬಗೌಡರು ಸರ್ ಎಲ್ಲೂ ಜಾಸ್ತಿ ಪುಸ್ತಕ ತರ್ತಿರ್ಲಿಲ್ಲ. ಅವರು ಪುಸ್ತಕ ತರದ ಪಾಠ ಬೋಧನೆ ಮಾಡ್ತಿದ್ರು. ಅಂಥವ್ರು ನಮ್ಮ ಊರಿಗೆ ನಾವು ಶಿಕ್ಷಕರಾಗಿ ಪಡೆದೀವಂದ್ರೆ ನಮಗೆಲ್ಲರೂ ಒಂದು ಹೆಮ್ಮೆ ದೊಡ್ಡ ಖುಷಿ. ಯಾಕಂದ್ರೆ ಅಂಥವ್ರು ಕೈಯಾಗ ನಾವು ಮಾರ್ಗದರ್ಶನ ಪಡ್ಕೊಂಡ್ರೆ ಅದರಂಥ ಖುಷಿ ಇನ್ನೊಂದು ಇಲ್ಲ ನಮಗೆ. ಯಾಕಂದ್ರೆ ಅವರು ಅಷ್ಟೊಂದು ಬ್ರಿಲಿಯಂಟ್, ಅವ್ರು ಹೇಳ್ತಕ್ಕಂಥ ಪ್ರಾಯೋಗಿಕ ಯಾವುದೇ ಇರಲಿ ಭಾಳ ಚಂದ ಅಂದ್ರೆ ಭಾಳ ಚಂದ ಪಾಠ ಬೋಧನೆ ಮಾಡ್ತಿದ್ರು. ಅವರು ಇನ್ನೊಮ್ಮೆ ಸರ್ ನಮ್ಮ ಊರಾಗ ಹಿರಿಯರು ರಿಕ್ವೆಸ್ಟ್ ಮಾಡ್ತೀನಿ, ಇಂಥ ಶಿಕ್ಷಕರು ನಮಗೆ ಟ್ರಾನ್ಸ್ಫರ್ ಮಾಡಿ ಕೊಡೋಣ. ನಮ್ಮ ಊರು ಎಲ್ಲರೂ ಪಾಠ ಕಲಿತಾರೆ, ಒಳ್ಳೆ ಸ್ಥಾನದಾಗ ಬರ್ತಾರೆ. ಇದು ಅವ್ರ ಬಗ್ಗೆ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ನೆಕ್ಸ್ಟ್ ನಾವು ಅಡಿಕೆ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಮಗವರು ಗಣಿತ ಪಾಠ ಬೋಧನೆ ಮಾಡ್ತಿದ್ರು. ಅವರು ಗಣಿತದಲ್ಲಿ ನಮಗೂ ಮೊದಲು ಜೀರೋ ನಾವು ಗಣಿತದಲ್ಲಿ ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಹಂತವಾಗಿ ನಾವು ಸ್ವಲ್ಪ ಕೂಡಿಸೋದು ಬೆಳೆದು ಗುಣಾಕಾರ ಭಾಗಕಾರ ಇವಾಗ ಕಲ್ತೀವಿ. ಆಮೇಲೆ ರಸ ಮಸ ಅಂತ ನಾವು ಬರ್ತಿದ್ವು, ಇವಾಗ ಸ್ವಲ್ಪ ಕಲ್ತೀವಿ. ಸರಿ ಆಮೇಲೆ ಒಂದು ನಮಗೆ ಕೂಡ ಗೊತ್ತಲ್ಲ ರೀ, A plus B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB. ಸೇಮ್ ಇಂಥವು ಪಾಲು ಇರ್ತಾವೆ. ಅವ್ರು ಎದಕ್ಕೆ ಕೇಳೋರು, ನಾವು ಎದಕ್ಕೆ ಕೇಳೋರು ನಮಗೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಪ್ರೊಫೆಷನ್ಗೆ ಅದು ಯೂಸ್ ಆಗಿಲ್ಲ. ಬಟ್ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಮಾಡೋರಿಗೆ ಹಿಂಗೆ ಉಳ್ಕಾದವ್ರಿಗೆಲ್ಲ ಯೂಸ್ ಆಗ್ತೈತೆ. ಬಟ್ ನಮಗೆ ಪರೋಕ್ಷವಾಗಿ ಅದು ಯೂಸ್ ಆಗೇ ಇರ್ತೈತಿ. ಬಟ್ ಪ್ರತ್ಯಕ್ಷವಾಗಿ ಆಗದೇ ಇರ್ಬೋದು, ಬಟ್ ಪರೋಕ್ಷವಾಗಿ ನಮಗೆ ಯೂಸ್ ಆಗೇ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಹಿಂದೆ ಮೇಡಮ್ ಪತ್ತಾರ್ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಅತಿ ಸರಳ ಸೌಮ್ಯ ಹಂಗೆ ಕರೆ ಅವ್ರು ಹಿಂದೆ ಇರೋದು ನಮಗೂ ಈ ಸೇವಾ ಮಾಡ ನಮ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಎಲ್ಲ ಕಲ್ತವ್ರು. ನಮ್ಗೆ ಬರೀ ಇಬ್ಬರ ಸರ್ ಇದ್ರಲ್ಲಿ ಯಾರು ಹಿಮಂತ ಸರ್ ಮತ್ತು ಅನ್ನ ಕೋಳಿ ಸರ್ ಅಂತ ಬಂದರು. ಅವ್ರು 7 ಕ್ಲಾಸ್ ಬರೀ ಪಾಪ ಒಬ್ಬರು ಮೇಂಟೈನ್ ಮಾಡಬೇಕು, ಎಲ್ಲರಿಗೆಲ್ಲ ಆ ಟೈಮ್ನಾಗ ಆಗ್ತಿರಲಿಲ್ಲ. ಹೀಗಾಗಿ ನಾವು ಹಿಂದಿ ಫಸ್ಟ್ ಟೈಮಲ್ಲಿ ಬಂದು ಪ್ರಥಮ ಬಾರಿಗೆ ಸ್ಟಾರ್ಟ್ ಆಯ್ತು. ಅವರು ಹಿಂದಿ ನಮ್ಗೆ ಅಚ್ಚುಕಟ್ಟಾಗಿ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಹೇಳ್ಕೊಡ್ತಾ ಇದ್ರು ಅಂತ. ಅದೇ ರೀತಿ ನಾವು ಅವಿನಾಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಕರೆಕ್ಟ್ 10 ಗಂಟೆಗೆ ಬರ್ತಿದ್ರು. ನಾವು 10 ಬರ್ತಿದ್ವು. ಅವರಿಂದ ನಾವು ಕಲ್ತಿದ್ರೆ ಕರೆಕ್ಟ್ ಡಿಸಿಪ್ಲಿನ್. ಯಾಕಂದ್ರೆ ಹೊಡೆದ್ರೆ ಜಬರ್ದಸ್ತ್ ಹೊಡಿತಿದ್ರು. ಹಾಗೆ ಹೊಡಿಬೇಕು. ಈಗಾದ್ರೂ ಹೊಡೆದ್ರು ಪಾಲಕರು ವಿರೋಧ ಮಾಡಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಅಷ್ಟು ಅವರು ನಮ್ಮ ಪ್ರೀತಿಯಿಂದ ನೋಡ್ಕೊತಿದ್ರು, ಅದು ಸ್ಟ್ರಿಕ್ಟ್ ಕೂಡ ಇದ್ರು ಅವರು. ಆ ರೀತಿ ಅವರಿಂದ ನಾವು ಸಮಯ ಪ್ರಜ್ಞೆ ಪ್ಲಸ್ ಅವರಿಂದ ನಾವು ಶಿಸ್ತು ಇವೆರಡು ನಾವು ಕಲ್ಕೊಂಡಿದ್ವಿ. ಆದಾಗ ನಮ್ಮ ಹರ್ವಾ ಮೇಡಮ್ ಅವರು ಕೂಡ ನಮಗೆ ಡ್ರಾಯಿಂಗ್ ಬಗ್ಗೆ ಚಿತ್ರಕಲೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಅವರು ನಮ್ಗೆ ಹೇಳ್ತಾ ಇದ್ರು ಅಂತ. ಆಮೇಲೆ ನಮ್ಮ ಉರಣಕರ್ ಸರ್ಗೆ ಹೇಳ್ಬೇಕಂದ್ರೆ ಅವರು ಕೂಡ ಈ ಕಾರ್ಯಕ್ರಮ ನಡೆಯಕ್ಕೆ ಭಾಳ ಅವರು ನಮ್ಗೆ ತುಂಬ ಸಪೋರ್ಟ್ ಮಾಡ್ಯಾರ. ಅವರು ಮತ್ತು ನಮ್ಮ ಹಿರೇಮನ್ ಸರ್ ಮತ್ತು ಆಮ್ಯಾಗ ಬಸವಣ್ಣ ಸರ್ ಹೋಗ್ಲಿ, ಈಗ ಪ್ರೆಸೆಂಟ್ ಇವರು ವರ್ಕ್ ಮಾಡ್ತಾ ಇರೋದು ಪ್ರಸ್ತುತ ಎಲ್ಲ ಭಾಳ ಉರಣಕರ್ ಸರ್ ಏನೋ ಸರ್ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸರ್, ಹ್ಯಾಂಗೆ ಸಾಲ್ವ್ ಮಾಡೋದು ನಾನು ಕೇಳ್ಕೊಳ್ಳಿ ಇಮಿಡಿಯೇಟ್ ಅವ್ರು ನಮಗೆ ಒಂದು ಸೊಲ್ಯೂಷನ್ ಹೇಳ್ತಾ ಇದ್ರು. ಹಿಂಗೆ ಮಾಡಿ ನೀವು ಹಿಂಗೆ ಮಾಡಿರುತ್ತೆ, ಹಿಂಗೆ ಪ್ರತಿಯೊಂದನ್ನು ಕೂಡ ಅವ್ರು ನಮ್ಗೆ ಅಚ್ಚುಕಟ್ಟಾಗಿ ಹೇಳಿದ್ರು. ಅದೇ ರೀತಿ ನಮ್ಮ ಸುಧಾಕರ್ ಸರ್ ಅವರು ನಮ್ಗೆ ಹಿಂದಿ ಪಾಠ ಬೋಧನೆ ಮಾಡ್ತಿದ್ರು.
ಅದೇ ರೀತಿಯಾಗಿ ನಮ್ಮ ಶಿವಪ್ಪ ವಾಲಿ ಇವರು ಹೆಂಗಂದ್ರ ಶಾಲೆ ಅಂದ್ರೆ ಸ್ವಚ್ಛತೆ ಅಂದ್ರೆ ಶಾಲೆ. ಪಾಪ ಅವರು ಕೂಡ ಅವರ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ರು. ಈಗ ಪ್ರತಿಯೊಬ್ಬರು ನಮಗೆ ಮತ್ತು ಆಮೇಲೆ ನಮ್ಮ ಇವರು ಗುರು ಸರ್ ಅವರು ಕಂಪ್ಯೂಟರ್ ಪಾಠ ಮಾಡ್ತಿದ್ರು. ಅವರು ಕೂಡ ನಮ್ಗೆ ಅಚ್ಚುಕಟ್ಟಾಗಿ ಪಾಠ ಕಂಪ್ಯೂಟರ್ ನಾವು ಬರೀ ಅವಾಗ ಬಂತಂದ್ರೆ ಶಡ ಮಾಡೋದು ಆಫ್ ಮಾಡೋದು ಯಾರು ಕಲ್ತೀವಿ. ಯಾಕಂದ್ರೆ ಟೈಮ್ ಸಿಕ್ತಿರಂಗಿಲ್ಲ, ಸಿಕ್ಕಾಪಟ್ಟೆ ಜನಸಂಖ್ಯೆ ಕಂಪ್ಯೂಟರ್ ಶಾರ್ಟೇಜ್ ಇತ್ತು. ಬಟ್ ಆದ್ರೂ ಕೂಡ ನಾವು ಕಂಪ್ಯೂಟರ್ ಬಗ್ಗೆ ಅವಾಗ ಅದು ಅದೇ ಕಲಿ ಇಂಪಾರ್ಟೆಂಟ್ ಇದೆ. ಇನ್ನೇ ತಮಗೆ ಶಡ ಮಾಡೋಕೆ ಬರಂಗಿಲ್ಲ ಆಗೋಯ್ತು, ಅದು ಹೋಗ್ಬಿಟ್ರಿ. ಅದು ಕೂಡ ಕಲಿದ ಇಂಪಾರ್ಟೆಂಟ್ ಐತಿ. ಈಗ ನಾವು ಬರ್ತಕ್ಕಲ್ಲ ಕಂಪ್ಯೂಟರ್, ಬಟ್ ಅವರು ಬೇಸಿಕ್ ನಮಗೆ ಫೌಂಡೇಶನ್ ಹಾಕಿ ಕೊಟ್ಟರು ನಮಗೆ ಅವರ ಗುರು ಸತೀಶ್ ಸರ್ ಅಂತ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳ ಅಂದ್ರೆ ನನ್ನ ಸಹಪಾಠಿಗಳ ನನ್ನ ಮಿತ್ರರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಮಿತ್ರ ಹೆಂಗದಾರ ಸರ್, ಇಲ್ಲಿ ಬಹುಶಃ ನಮ್ಮ ಬ್ಯಾಚ್ನಾಗ ನಾವು 12 ಜನ ನೌಕರಿ ಮಾಡತ್ತೀವಿ. 12 ಜನ ನೌಕರಿ ಮಾಡತ್ತೀವಿ ಅನ್ಸತಿ. ಆ 12 ಜನ ನೌಕರಿ ಮಾಡೋರು ಈ ಬಾಳವಾಗಿರ್ಬೋದು, ಚೇತನ ಶಿವಪುತ್ರ ತಂಗಡಿ, ಈ ಸಂಗಮೇಶ್ ಔಟಿ, ಆಮ್ಯಾಗ ಒಬ್ಬರು ನಮ್ಮಲ್ಲಿ ಡಿವಿಷನ್ ಡಿಪಾರ್ಟ್ಮೆಂಟ್ ಗೇಟ್ ಜಗನ್ರಿ ಮಾದೇಶ್ ಹೆಚ್ಚೋಗಿ ಅಂತೇಳಿ, ಆಮ್ಯಾಗ ಈಗ ಲೇಡೀಸಲ್ಲಿ ಒಬ್ಬರು ಮಹಾನಂದ ಮರ್ಷಂತ ಅವರೊಬ್ಬರು ಜಾಬ್ ತೊಗೊಂಡರು. ಹೀಗೆ ಒಂದು 12 ಜನ ನಾವು ಗೌರ್ಮೆಂಟ್ KSRTC ಇದ್ದಾರೆ. ಒಂದು 12 ಜನ ಜಾಬ್ ಮಾಡೋದು. ಆ 12 ಮಂದಿ ಜಾಬ್ ಮಾಡೋರು ನಾವು ಪೇಮೆಂಟ್ ಕೇಳಿ ಅವ್ರು ಏನು ಹೇಳ್ತಾರೆ, ಸ್ವಲ್ಪ ನಾನು ಹಿಡ್ಕೊಂಡು ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀನಿ. ನಾನು ಹಿಡ್ಕೊಂಡು ನಾನು ಹೇಳ್ತೀನಿ ಸ್ಟೈಲಿಗೆ, ಅಥವಾ ಈ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಪೇಮೆಂಟ್ ಎಷ್ಟಿದೆ ನಾವು ಒಂದು ಸ್ವಲ್ಪ ಇಂಗ್ಲೀಷ್ನಾಗ 60,000 ಐತ್ಲೆ 70,000 ಇತ್ತು ಮತ್ತೆ ಈ ಲೆವೆಲ್ಗೆ ಹೆಚ್ಚು ನಾವು ಸ್ವಲ್ಪ ಇಂಗ್ಲೀಷ್ನಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಲ್ಲ ನಮ್ಮ ಪ್ರಗತಿಪರ ರೈತರು ಹಾಕೊಳ್ತಾರೆ. ಯಾಕಡೆಯಿಂದ ಶೇಖರ್ ಬರ್ತಾನೋ ಅವ ಶೇಖರ್ ಬಂದು ಏನಂತಾನೋ ಶೇಖರ್ ತಾಮ್ರಿ ಹೋಗುತ್ತೆ ಬಿಟ್ಟು ಒಂದು 22,000 ಲಕ್ಷ ಸರ್. ನಮ್ಮ ಪ್ರಗತಿಪರ ರೈತರು ಹಿಂಗದಾರ್ರಿ ನಮ್ಮ ಹುಡುಗರು. ಆಮೇಲೆ ಪ್ರತಿಯೊಬ್ಬರು ಸರ್ ಅವ ಶೇಖರ್ ಅಂತಲ್ಲ, ಆಮೇಲೆ ಪ್ರತಿಯೊಬ್ಬರು ಕೇದಾರ ಆಗಿರ್ಬೋದು. ಅವ ಸೋಣ್ಯಾಗಿನ 15 ಲಕ್ಷ ಇರ್ತಾನ. ಅಂತ ರಾಶಿಯಿಂದ ಎಲ್ಲ ಬೇರೆ ಇವು ಪ್ರತಿ ಎಕ್ಸಾಂಪಲ್ ಮಾಡಿ ಬಸವ ಬಂಡ್ರಗೌಡ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ರಮೇಶ್ ಹೊಸಕ್ಕೆ ಆಗಿರ್ಬೋದು, ಮತ್ತು ನಮ್ಮ ವಿಠಲ್ ಕೇರಾಗ ಆಗ್ಬೋದು, ಯಾರೋ ಹೆಸರು ತೊಗೊಂಡು ನಮ್ಮ ಅನ್ನತವಾಸಿರಿ ಪ್ರತಿಯೊಬ್ಬರು ಎಲ್ಲ ಲೆಜೆಂಡ್ಸ್ ಬರ್ತಾರೆ ನಮ್ಮಲ್ಲಿ. ಈ ನಾವು ಅನ್ಸುತ್ತಲ್ಲ ಗೌರ್ಮೆಂಟ್ ನೌಕರಿ ಮಾಡ್ತೀವಿ ನಾವು, ಸುಮ್ಮ ಹೊಲದಾಗ ಬಂದು ದಾಳಂದ್ರ ದ್ರಾಕ್ಷಿ ಹಚ್ಚುತ್ತೀವಿ ನಾವು. ಹೀಗಾಗಿ ನಾನು ಸ್ವಲ್ಪ ದೂರ ಕಿಲೋಮೀಟರ್ ಟ್ರಾನ್ಸ್ಫರ್ ತೊಗೊಂಡಿರ್ತೀವಿ. ಈ ಥರ ಸರ್ ನಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಈ ಥರ ನಮಗೆ ಖುಷಿ ಐತ್ರಿ. ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ಮತ್ತೆ ಇನ್ನೊಂದು ನಮ್ಮ ಶಿಕ್ಷಕರ ಬಗ್ಗೆ ಇನ್ನೊಂದು ನಾವು ಒಂದು ಪಾಯಿಂಟ್ ಮಾಡಿದ್ದೀವಿ. ಏನಂದ್ರೆ ನಾವು ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕು ಹೋಗ್ತಾರೆ ಎಲ್ಲ ಶಿಕ್ಷಕರು 15 ಮಂದಿ ಶಿಕ್ಷಕರು ಆಲ್ಮೋಸ್ಟ್ ಎಲ್ಲ ಭೇಟಿಯಾಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿವಿ. ಸೊ ಅವ್ರಿಗೆ ಹೋದಾಗ ಅವ್ರಿಗೆ ನಾವು ನೋಡಿದ್ದು 0% ಆಟಿಟ್ಯೂಡ್. ನಾನು ನೌಕರಿ 10 ವರ್ಷ ಆಗಿದ್ದು ಒಂದೇ ಟೈಮ್ ಮಾಡ್ತು ನಿನ್ನೆ ಆಲ್ರೆಡಿ ನಂಗೆ ಆಟಿಟ್ಯೂಡ್ ಬಂದಿತ್ತು. ಬಟ್ ನಮ್ಮ ಶಿಕ್ಷಕರು ರಿಟೈರ್ಮೆಂಟ್ ಆಗ್ಯಾರ. ಯಾವ ಟೈಮ್ ಮಾಡಿ ತೊಗೊಂಡಾರ, 3 ಟೈಮ್ ಮಾಡಿ ತೊಗೊಂಡಾರ, ಪ್ರಮೋಷನ್ ಅದಾರ, ರಿಟೈರ್ಮೆಂಟ್ ಅದಾರ. ಬಟ್ ಎಲ್ಲರಿಗೂ ಕೂಡ 0% ಆಟಿಟ್ಯೂಡ್ ಇವು ಅನ್ನೋದು ಇಲ್ಲ ಅವ್ರಿಗೆ. ಅಷ್ಟು ಸಿಂಪ್ಲಿಸಿಟಿ ಪ್ರತಿಯೊಬ್ಬರು ಗೊತ್ತಾಗ ಮೇಡಮ್ ಎಲ್ಲರೂ ಹೇಳ್ತಾರೆ ಜಾಬ್ ಹೊಡ್ತಾರೆ. ಅಷ್ಟು ಅವರಂತ ಸಿಂಪ್ಲಿಸಿಟಿನ ನೋಡಕ್ ಸಾಧ್ಯನೇ ಇಲ್ಲ. ನಾವು ಈಗ ನಮ್ಗೆ ನೋಡೋದು ದೊಡ್ಡ ಮಾಡ್ಬೇಕು ನಮಗೆ. ಯಾಕಂದ್ರೆ ಅವ್ರಿಗೆ 0% ಆಟಿಟ್ಯೂಡ್. ಇಂಥ ಶಿಕ್ಷಕರು ನಾವು ಪಡೆದೇ ಹೋದ್ರೆ ನಮಗೆ ಏನೋ 7 ಜನದ ಪುಣ್ಯದಾಗ ಮಾತ್ರ ನಮ್ಮ ಶಿಕ್ಷಕರು ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಂಥ ಶಿಕ್ಷಕರ ನಮಗೆ ಬೇಕ್ರಿ ಸರ್. ನೀವು ಊರಾಗ ಹಿರಿಯರ ಸ್ವಲ್ಪ ಲಕ್ಷ ಕೊಡಿರ್ಬೇಕು. ಒಂದು ಸ್ವಲ್ಪ ಇಂಥ ಶಿಕ್ಷಕರನ್ನ ಇಲ್ಲಿ ವರ್ಗಾವಣೆ ಮಾಡಿ ತರಿಸುವ ಒಂದು ಕೆಲಸ ಮಾಡಿ. ಅದೇ ರೀತಿಯಾಗಿ ಈ ಪ್ರಸ್ತುತ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ಶಿಕ್ಷಕರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸೊ ನಮ್ಮ ಹಿರೇಮಣ್ಣ ಸರ್ಗೆ ಆಗಲಿ, ನಮ್ಮ ಬಸವಣ್ಣ ಸರ್ಗಾಗಲಿ ನಾವು ರಿಕ್ವೆಸ್ಟ್ ಮಾಡ್ಕೊತೀನಿ, ವಿನಂತಿ ಮಾಡ್ಕೊತೀನಿ. ಏನು ವಿನಂತಿ ಮಾಡ್ಕೊತೀನಂದ್ರೆ ಈಗ ಏನು ನಮ್ಮಲ್ಲಿ ಪ್ರೆಸೆಂಟ್ ಏನು ವಿದ್ಯಾರ್ಥಿನಿ ಇರೋದಲ್ಲ 260 ಸ್ಟಾಫ್ ಐತಂತ, 263 ಟೋಟಲ್ ಸ್ಟ್ರೆಂತ್ ಐತಿ. ಸೊ ಅವ್ರಿಗೆ ಸರ್ ನಮ್ದೊಂದು ರಿಕ್ವೆಸ್ಟ್, ನಮ್ಮ ಬ್ಯಾಚ್ ಆಯ್ತು ಅಥವಾ ನಮ್ಮ ಹಿಂದಿನ ಬ್ಯಾಚ್ ಆಯ್ತು ಮುಂದಿನ ಬ್ಯಾಚ್ ಆಯ್ತು ಹಲವಾರು ಜನ ಸಾಧನೆ ಮಾಡಿದವರು. ಅವ್ರು ಗೌರ್ಮೆಂಟ್ ಜಾಬರೇ ಮಾಡಲಿ ಅಥವಾ ಪ್ರಗತಿಪರ ರೈತರಾಗಲಿ ಹಲವಾರು ಜನ ಸಾಧನೆ ಮಾಡಿದವರು. ಅವರನ್ನ ಒಂದು ತಿಂಗಳಿಗೆ ಒಂದಾದ್ರೂ ಸಲ ಇಲ್ಲಿ ಕರೀಸಿ ಉಪನ್ಯಾಸ ಮಾಡ್ತಾರೆ ಅಂತ ನನ್ನೊಂದು ವಿನಂತಿ ಸರ್. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅವ್ರು ನೀವು ಕರೆಸಿ ತಿಂಗಳದಾಗ ಒಂದು ನೀವು ಉಪನ್ಯಾಸ ಮಾಡಿ ಅಥವಾ ಕಾರ್ಯಾಗಾರ ಮಾಡಿ ವಿದ್ಯಾರ್ಥಿಗಳ ಒಂದು ಚರ್ಚೆ ಮಾಡಿದ್ರೆ ಸೊ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಆಕ್ಟ್ ಅದ್ರ ಬಗ್ಗೆ ರೂಲ್ಸ್ ಅವ್ರದ್ದು ಏನೈತಿ ಕರ್ನಾಟಕ ಪೊಲೀಸ್ ಏನ್ ಆಕ್ಟ್ ಐತಲ್ಲ ಅದನ್ನ ಅದ್ರ ಈಗ ಯಾವ್ದಂದ್ರೆ ಈ ಟ್ರಾಫಿಕ್ ರೂಲ್ಸ್ ಹೀಗೆ ಅದ್ರ ಬಗ್ಗೆ ಅವರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಹುಡುಗರು ಈಗಿಂದನೇ ಸ್ವಲ್ಪ ಅನ್ನೋ ಒಂದು ಮಾತೈತಿ. ಕಾನೂನಿನ ಬಗ್ಗೆ ಗೌರವ ಇರಬೇಕು, ಭಯ ಇರಬಾರ್ದು. ಇದೊಂದು ಮಾತೈತಿ. ಹಿಂದಿ ವಿದ್ಯಾರ್ಥಿಗಳು ನಿಮ್ಗೆ ಅಪ್ಲೈ ಆಗುತ್ತೆ, ನಿಮ್ಗೆ ಯಾತಿಲ್ಲ ಅದನ್ನು. ಇದು ಕಾನೂನಿನ ಬಗ್ಗೆ ಗೌರವ ಇರಬೇಕು, ಭಯ ಇರಬಾರ್ದು ಮಾತೈತಿ. ಸೊ ನಾವು ಇವಾಗಿಂದನೇ ಮುಂದಿನ ನಮ್ಮ ಎಲ್ಲ ಈ ಭವಿಷ್ಯತ್ ಈ ಪ್ರಜೆಗಳಿಗೆ ನಾವು ಈಗಿಂದ ಸ್ವಲ್ಪ ನೀವು ಕರೆಸಿ ಈಗ ಹಲವಾರು ಸಾಧನೆ ಮಾಡಿದವರು ಈಗ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು,
ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ನಮ್ಮ ಪ್ರಗತಿ ಬಗ್ಗೆ ಇದ್ರ ಬಗ್ಗೆ ಅವ್ರನ್ನೊಬ್ಬರು ಕರೆದು ಅದರ ಏನು ದಾಳಂಬರಿಗೆ ದ್ರಾಕ್ಷಿಗೆ ಯಾವ ರೀತಿ ನೀವು ಔಷಧ ಬಿಡ್ತೀರಿ ಯಾವ ರೀತಿ ಬೆಳೆಸ್ತೀರಿ ಸೊ ಅದು 100% ಯೂಸ್ ಆಗಿ ಆಗ್ತೈತೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಸರ್ ಇನ್ನೊಂದು ನಾನು ಊರಾಗ ಹೇಳ್ಬೇಕಂದ್ರೆ ಈಗ ನನ್ನ ಫ್ರೆಂಡ್ಸ್ ಅದಾರ, ನನ್ನ ಫ್ರೆಂಡ್ಸ್ಗೆ ಅವ್ರಿಗೆ ಔಷಧ ಬಾಟ್ಲಿ ಮ್ಯಾಗ ಒಂದು ಯಾವುದೋ ಒಂದು ಪಾಸ್ಮೆಟ್ ಅಂತ ಒಂದು ಔಷಧ ಅದು ಓದಬೇಕಂದ್ರೆ ಇಂಗ್ಲೀಷ್ ಬರಬೇಕು. ಅದ್ರ ಮೂಲ ಕಾರ್ಯಕರ್ತರು ನಮ್ಮ ಜಂಬೂರು ಸರ್. ಹೆಮ್ಮೆ ಹೇಳ್ತೀನಿ ನಾನು ಜಂಬೂರು ಸರ್ ಅವ್ರಿಗೆ ಹೆಮ್ಮೆ ಹೇಳ್ತಾನ. ನಮ್ಮ ಹುಡುಗರು ಎಲ್ಲರೂ ದಾಳಂಬರಿಗೆ ದ್ರಾಕ್ಷಿಗೆ ಔಷಧ ಹೊಡ್ಯಾತಾರಂದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಜಂಬೂರು ಸರ್. ಎಷ್ಟು ಹೆಮ್ಮೆ ಔಷಧ ಹಾಕ್ಬೇಕು ಅದಕ್ಕೆ ಕಾರಣ ಇವ್ರು ಜಾಗೃತ ಇರ್ಬೋದು ಅಥವಾ ನಮ್ಮ ಕಾಂಗ್ರೆಸ್ ಇರ್ಬೋದು. ಪ್ರತಿಯೊಬ್ಬರಿಗೂ ಈಗ ಅದರಲ್ಲಿ ಗಣಿತ ಬರ್ತೈತಿ, ವಿಜ್ಞಾನ ಬರ್ತೈತಿ, ಇಂಗ್ಲೀಷ್ ಬರ್ತೈತಿ. ಈಗ ಎಷ್ಟು ಎಮ್ ಎಲ್ ಹಾಕ್ಬೇಕು ಔಷಧ ಹೆಸರು ಹೇಳ್ಬೇಕಲ್ಲ. ಔಷಧ ಹೆಸರು ಓದ್ಬೇಕಂದ್ರೆ ನೀವು ಯಾರಿಂದ ಕಲ್ತಿರಪ್ಪ ಕಲ್ತಿರಲಿಲ್ಲ ಜಂಬೂರು ಸರ್ದಿಂದನೇ ಕಲ್ತೀರಿ 100% ಹೇಳ್ತಾನೆ ನಾನು. ಸೊ ಈಗ ಇಂಥ ವಿಷಯಗಳನ್ನ ಈಗ ನಮ್ಮ ಹಿರೇಮಣಿ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಸಪೋರ್ಟ್ ಮಾಡ್ಯಾರು. ಅದೇ ಕೂಡ ಪ್ರತಿಯೊಬ್ಬರು ಕೂಡ ತುಂಬಾ ಸಪೋರ್ಟ್ ಮಾಡ್ಯಾರು. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗದಿದ್ರೆ ನಂಗೆ ತುಂಬಾ ಖುಷಿ ಅನ್ಸುತ್ತೆ. ಈ ಜೀವನದಾಗ ಒಂದು 2-3 ಸಲ ಇಂಥ ಘಟನೆಗಳು ನಡೀತಾವ. ಅಂತ ಒಂದು ಘಟನೆ ಒಳಗ ಇದೊಂದು ಇನ್ನ ಹೆಮ್ಮೆಯಿಂದ ಗರ್ವದಿಂದ ಹೇಳ್ತೀನಿ. ಈ ಗುರು ಶಿಷ್ಯರ ಸಮ್ಮೇಳನ ಈ ಏನು 28/12/2025 ಇದನ್ನ ನಾವು ನನ್ನ ಎಲ್ಲ ಸಹಪಾಠಿಗಳಿಗೆ ಹೇಳ್ತೀನಿ. ಈ ಡೇಟನ್ನ ನಾವು ಗುರು ಶಿಷ್ಯರ ಸಮ್ಮೇಳನ ದಿವಸ ಅಂತೇಳಿ ಆಚರಣೆ ಮಾಡೋಣ, ಪ್ರತಿ ವರ್ಷ ಆಚರಣೆ ಮಾಡೋಣ. ಅದೇ ರೀತಿಯಾಗಿ 5 ವರ್ಷಕ್ಕೆ ಒಮ್ಮೆ ಆದರೂ ಈ ರೀತಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ. ನಾನು ಎಲ್ಲ ಸಹಪಾಠಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಹಾಗೂ ನಮ್ಮ ಶಿಕ್ಷಕರಲ್ಲೂ ಎಲ್ಲ ವಿನಂತಿ ಮಾಡ್ಕೊತೀನಿ. ಸರ್ ನಾವು ಈ ರೀತಿ ನಾವು ಮುಂದೆ ಯಾವತ್ತಾದ್ರೂ ನಾವು ಮಾತ್ರ 5 ವರ್ಷಗೊಮ್ಮೆ ಅಥವಾ ಯಾವಾಗ ಪ್ಲಾನ್ ಮಾಡಿದ್ರು ಕೂಡ ದಯವಿಟ್ಟು ನಾವು ಈ ಥರ ಹ್ಯಾಂಗೆ ನಮಗೆ ಆಹ್ವಾನ ಮಾಡ್ತಕ್ಕ ಹ್ಯಾಂಗೆ ಬಂದಿರ್ತಾರೆ ಮುಂದೆ ಕೂಡ ಇದೇ ಥರ ನಮಗೆ ಬಂದು ಸಹಕಾರ ನೀಡ್ರಿ ಅಂತ ಹೇಳಿ ಸರ್ ನಾವು ನಿಮ್ಮನ್ನು ಸತ್ಕರಿಸಲು ಒಂದು ಅವಕಾಶ ಮಾಡಿದ್ರು ಅಂತ ಹೇಳಿ ನಾನು ಕೇಳ್ಕೊತೀನಿ ಸರ್. ಅದೇ ರೀತಿಯಾಗಿ ನಾನು ಕೊನೆಯದಾಗಿ ಒಂದು ಮಾತಾಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಲಕ್ಷಬೇಕು. ಈ ಯೂನಿಫ್ ಅಸತ್ಯ ಒಂದು ಮಾತಾಡ್ಯಾರ ಏನಂದ್ರೆ ಬಡವರಾಗಿ ಹುಟ್ಟುವುದು ನಮ್ಮ ತಪ್ಪಲ್ಲ, ಆದರೆ ಬಡವರಾಗಿ ಸಾಯುವುದು ಅದು ನಮ್ಮ ದೊಡ್ಡ ತಪ್ಪು ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಹಾಗೂ ಯಾರಾದರೂ ಹೆಸರು ಬಿಟ್ಟಿದ್ರು ಕೂಡ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ನಾನು ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲ ನಮ್ಮ ಸಹಪಾಠಿಗಳಿಗೂ ಹಾಗೂ ಎಲ್ಲ ಶಿಕ್ಷಕರ ವೃಂದದವರಿಗೂ ಹಾಗೂ ನಮ್ಮ ಊರಿನ ಎಲ್ಲ ಗಣ್ಯಮಾನ್ಯರಿಗೂ ನನ್ನ 2 ಮಾತುಗಳನ್ನು ಹೇಳುತ್ತಾ ನಮಸ್ಕರಿಸುತ್ತಾ ವಂದನೆಗಳು. ಜೈ ಹಿಂದ್, ಜೈ